ಇದನ್ನ ಹಂಗೆ ತಿನ್ನಕ್ಕೆ ಚೆನ್ನಾಗಿದೆ. ಹೌದು. ಇನ್ನು ಸೈಡ್ಸ್ ಆದ್ರೆ ಇನ್ನ ಸಾಕತ್ತಾಗಿರುತ್ತೆ. ಹಾಯ್ ವಿದ್ಯಾ, ಇವತ್ತೇನ್ ಪ್ಲಾನ್? ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ರೆಡಿ ಇಟ್ಕೊಂಡಿದೀನಿ. ಇವತ್ತು ಬೆಂಡೆಕಾಯಿ ಭರ್ತಾ ಮಾಡೋಣ. ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್? ಒಂದು 15 ಬೆಂಡೆಕಾಯಿ ಇಟ್ಕೊಂಡಿದೀನಿ. ಒಂದು ಗಡ್ಡೆ ಈರುಳ್ಳಿ, ಸ್ವಲ್ಪ ಲಿಂಬೆ ಹಣ್ಣು ಬೇಕಾಗುತ್ತೆ, ಒಂದ್ 8 ಒಣ ಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದೀನಿ. ಗುರಳ್ ಪೌಡರ್ ಬೇಕು, ಇಲ್ಲಾಂದ್ರೆ ಹುಚ್ಚೆಳ್ ಪೌಡರ್ ಅಂತ ಹೇಳ್ತಾರೆ ಇದಕ್ಕೆ. ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಎಣ್ಣೆ ಬೇಕಾಗುತ್ತೆ ಫ್ರೈ ಮಾಡಕ್ಕೆ. ಓಕೆ, ಹಾಗಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ರೆಡಿ ಇದೆ. ಈಗ ರೆಡಿ ಮಾಡೋದು. ಹೌದು, ಬೆಂಡೆಕಾಯಿ ಭರ್ತಾ. ಭರ್ತಾ. ಹಾಗೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ಈರುಳ್ಳಿ ಹೆಚ್ಕೊಳ್ಳೋಣ. ಈರುಳ್ಳಿನ ನಾನು ಸ್ವಲ್ಪ ಉಪ್ಪು ನೀರಲ್ಲಿ ಇಟ್ಬಿಟ್ಟು ಒಂದ್ 2 ನಿಮಿಷ ಬಿಟ್ಟು ತೊಳೆದಿಡ್ತೀನಿ, ಅಂದ್ರೆ ಅದ್ರ ಘಾಟ ಹೋಗ್ಲಿ ಅಂತ. ಸ್ವಲ್ಪ ತೆಳ್ಳಗೆ ಹೆಚ್ಕೋಬೇಕು ಇದನ್ನ, ದಪ್ಪ ಹೆಚ್ಕೋಬಾರ್ದು. ಇವಾಗ ನಾನು ಇದನ್ನ ಈರುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆ ಇಟ್ಕೊಂತ ಇದ್ದೇನೆ. ಒಂದ್ 2 ನಿಮಿಷ ಬಿಟ್ಟು ತುಳಿಯೋಣ. ಇವಾಗ ಬೆಂಡೆಕಾಯಿ ಹೆಚ್ಕೊಳ್ಳೋಣ. ಇವಾಗೆಲ್ಲ ಹೆಚ್ಕೊಂಡಾಯ್ತು. ಇವಾಗ ಬೆಳ್ಳುಳ್ಳಿ ಮತ್ತೆ ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಣ, ಆಮೇಲೆ ಬೆಂಡೆಕಾಯಿ. ತವಾ ಬೆಂಕಿ ಹಾಕಿದ್ದೀರಾ ಕೆಳಗಡೆ? ಹಾ, ಬಿಸಿ ಆಗಿದೆ ಆಲ್ರೆಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಮಟ್ಟಿಗೆ ಹಾಕಿದ್ದೀರಾ? ಫ್ರೈ ಮಾಡ್ಕೋಬೇಕಿದ್ದೀನಿ ಎರಡು. ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ಫ್ರೈ ಆಯ್ತಾ ಸರಿಯಾಗಿ? ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಾನು ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಕಪ್ಪಾಗಬೇಕು. ಇವಾಗ ತಗೋತಾ ಇದೀನಿ, ಕೆಂಪಾಗಿದೆ. ಇವಾಗ ಬೆಳ್ಳುಳ್ಳಿ ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಈಗ ಬೆಂಡೆಕಾಯಿನ ಫ್ರೈ ಮಾಡಿ. ಇದು ಆದಷ್ಟು ಎಳೆ ಇರೋದಂತಂದ್ರೆ ತುಂಬಾ ಎಳಗಿರೋದು ಮಾತ್ರ ತಗೋಬೇಕು. ಗಟ್ಟಿ ಇರೋದನ್ನ ಜಾಸ್ತಿ ಬಲ್ತಿರೋದು ತಗೊಂಡ್ರೆ ಇದು ಭರ್ತಾ ಮಾಡಕ್ಕೆ ಕಷ್ಟ ಆಗುತ್ತೆ. ಎಷ್ಟು ಎಳೆದಿರುತ್ತಾ ನೋಡ್ಕೊಂಡು ತಗೋಬೇಕು. ಇನ್ನೊಂದು ಚೂರು ಆಗ್ಬೇಕು. ಇವಾಗ ನಾನು ಬಟ್ಲಕ್ಕೆ ತಗೋತಾ ಇದ್ದೀನಿ. ಸೊ ಎಲ್ಲ ಫ್ರೈ ಮಾಡ್ಕೊಂಡ್ರಿ, ನೆಕ್ಸ್ಟ್ ಏನು ಪ್ರೊಸೆಸ್? ಇವಾಗ ಓನ್ಲಿ ಮಿಕ್ಸಿಂಗ್. ಓಕೆ, ಇದನ್ನೆಲ್ಲ ಜಜ್ಕೊಂಡು ಬೆಳ್ಳುಳ್ಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀರಾ? ಸ್ಟಾರ್ಟ್ ಸ್ವಲ್ಪ ಮಾಡ್ಕೊತೆ, ಆಮೇಲೆ ಕಲ್ಲಲ್ಲಿ ಮಾಡ್ಕೊಳ್ತೀನಿ ನಾನು. ಒಳ್ಳೆ ಪರಿಮಳ ಬರ್ತಾ ಇದೆ ಆಕ್ಚುಲಿ. ಆ ಬೆಳ್ಳುಳ್ಳಿ ಮತ್ತೆ ಆ ಮೆಣಸಿನಕಾಯಿ ಎಂಡಲ್ ಫ್ರೈ ಮಾಡಿದ್ರಲ್ಲ, ಸಖತ್ತಾಗಿ ಬರ್ತಾ ಇದೆ ಪರಿಮಳ. ಇವಾಗ ನಾನು ಕುಟಾಣಿಯಿಂದ ಉಟ್ಕೋತೀನಿ. ಇವಾಗ ನಾವು ಬೆಂಡೆಕಾಯಿ ಹಾಕೋಣ. ಕಲ್ಲಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದ್ ನೀವು ಆರಿಯೋದ್ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಾನು ಗುರಳ್ ಪುಡಿ ಹಾಕೋತಾ ಇದ್ದೀನಿ.
ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು. ಹಾ ಇದೆ, ನಾನು ಅದ್ರಲ್ಲಿ ಸ್ವಲ್ಪ ತೆಗ್ದಿದ್ದೀನಿ ಇವಾಗ. ಬೇಕಾದ್ರೆ ಹಾಕೋತೀನಿ. ಒಂಚೂರು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೋಣ. ವಾವ್, ಸಖತ್ ಫೀಲ್ ಕೊಡ್ತಾ ಇದೆ. ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹೌದು, ನಿಜ. ಇವಾಗ ಒಂದು 2 3 ಡ್ರಾಪ್ಸ್ ಒಂದು ಸ್ವಲ್ಪ ಇಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ, ಚುಟ್ಟಿಗೆ ಲಿಂಬೆಹಣ್ಣು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ, ನೀವು ಇಂಗ್ರೀಡಿಯಂಟ್ಸ್ ಅಲ್ಲಿ ಹೇಳಿರಲಿಲ್ಲ ಇದನ್ನ ಆಕ್ಚುಲಿ. ಇವಾಗ ಇದ್ರ ಚೆನ್ನಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ವಿದ್ಯಾ, ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಒಂದು 10 ಸರಿ ಹೇಳಿದ್ನೇನೋ. ರೊಟ್ಟಿ ಜೊತೆ, ಅನ್ನ ಜೊತೆ ಸೂಪರ್ ಆಗಿರುತ್ತೆ.